ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ತುಂಬಾ ಜನ ಟಿಪ್ಸ್ ಕೊಡ್ತಾ ಇರ್ತಾರೆ. ಅವ್ರೇನೋ ಹೇಳಿದ್ರು, ಅವ್ರೇನೋ ಹೇಳಿದ್ರು, ಇಲ್ಲ ಸೋಷಿಯಲ್ ಮೀಡಿಯಾಲಂತೂ ಸ್ಕ್ರೋಲ್ ಮಾಡ್ತಾ ಇದ್ರೆ ಬರೀ ಅವೇನೇ ಬರ್ತಿರುತ್ತೆ. ಜೀವನ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ನಾವು ಹೇಗೆ ಸಕ್ಸಸ್ ಆಗಬೇಕು, ಯಾವ ರೀತಿ ಎಲ್ಲ ಮುಂದುವರಿಬೇಕಂತ. ಆದ್ರೆ ಗೂಗಲ್ CEO ಸುಂದರ್ ಪಿಚ್ಚರ್ ಒಂದು 3 ಮಾತು ಹೇಳ್ತಾರೆ. ಏನಂತ ಗೊತ್ತಾ? ಜೀವನದಲ್ಲಿ ನಾವು ಉದ್ಧಾರ ಆಗ್ಬೇಕಂದ್ರೆ 3 ಕಲಿಲೇಬೇಕು, 3 ಕಲ್ತ್ರೆ ಉದ್ಧಾರ ಆಗ್ತೀವಂತ. ಮೊದಲನೇದಾಗಿ ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕಂದ್ರೆ, ಯಾಕಂದ್ರೆ ಆ ಟೈಮಲ್ಲಿ ಸ್ಕಿಲ್ಸ್ ಆಗಲಿ, ಇಂಪ್ರೂವ್ಮೆಂಟ್ ಆಗಲಿ, ನಮ್ಮ ಮನಸ್ಸಿನ ಒಂದು ಮೋಟಿವೇಶನ್ ಆಗಲಿ ತುಂಬಾ ಚೆನ್ನಾಗಿರುತ್ತಂತೆ. ಸೆಕೆಂಡ್ ಬಂದ್ಬಿಟ್ಟು ಯಾವುದೋ ಒಂದು ಹೊಸ ವಿಷಯ ಡೈಲಿ ಒಂದು ಕಲಿತಾ ಇರ್ಬೇಕಂತೆ. ಯಾಕಂದ್ರೆ ಪ್ರಪಂಚ ಎಷ್ಟೇ ಮುಂದುವರೆದ್ರು ಕಲಿಬೇಕಾಗಿರೋ ತುಂಬಾನೇ ಇರುತ್ತೆ, ಪ್ರತಿಯೊಂದನ್ನು ಇರುತ್ತೆ. ಎಷ್ಟೇ ಕಲ್ತ್ರು ಡೈಲಿ ಒಂದು ಹೊಸ ವಿಷಯ ಬಗ್ಗೆ ಆಲೋಚನೆ ಮಾಡ್ಬೇಕಂತೆ, ಹೊಸ ವಿಷಯ ಬಗ್ಗೆ ಕಲಿಬೇಕಂತೆ. ಮೂರನೇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಕೇವಲ ನಮಗೆ ಉಪಯೋಗಕ್ಕೆ ಬಂದ್ರೆ ಮಾತ್ರ ಯೂಸ್ ಮಾಡ್ಬೇಕಂತೆ. ಅನವಶ್ಯಕವಾಗಿ ಸ್ಕ್ರೋಲ್ ಮಾಡ್ತಾ ಕುತ್ಕೋಬಾರ್ದು. ಒಂದು ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಶೇರ್ ಚಾಟ್ ಆಗಲಿ, ಎನಿ ಒನ್ ಸೋಷಿಯಲ್ ಮೀಡಿಯಾ ಡೋಂಟ್ ಯೂಸ್ ಎನಿ ಟೈಮ್ ನಾಟ್ ಕಮ್. ಯಾಕಂದ್ರೆ ಯಾವಾಗಲೂ ಯೂಸ್ ಮಾಡ್ತಾ ಇದ್ರೆ ಅದರಿಂದ ಉಪಯೋಗ ಇರಲ್ಲ. ನಮಗೆ ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ಮುಂದುವರೆಗ ಸಾಧ್ಯ ಅಂತ ಸುಂದರ್ ಪಿಚ್ಚೈ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ನೀವು ಯಾವ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.